ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ತುಂಬಾ ಖುಷಿಯಿಂದ ಹೊರಟಿರೋ ದಿನ ಇದು. ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೆ. ಸೊ ತುಂಬ ಖುಷಿ ಆ್ಯಂಡ್ ತುಂಬ ವರ್ಷಗಳ ಕಾಲ ಮಿಸ್ ಆಗಿರೋ ತವ್ರ ಮನೆ ನನಗೆ ಮತ್ತೆ ಸಿಕ್ಕಿದೆ. ಆ ನೋವಂತೂ ಯಾರಿಗೂ ಬೇಡ. ಅಪ್ಪನ ಮನೆ ಇಲ್ಲ ಅಂತಂದರೆ ಎಷ್ಟು ಸಂಕಟ ಆಗುತ್ತೆ ಹೆಣ್ಮಕ್ಳಿಗೆ ಅಲ್ವಾ. ಥ್ಯಾಂಕ್ಸ್ ಗಾಡ್ ನನಗೆ ಮತ್ತೆ ರಿಟರ್ನ್ ಸಿಕ್ಕಿದೆ. ಅದೊಂದು ಸಖತ್ತು ಖುಷಿ ಆ್ಯಂಡ್ ಸಮಾಧಾನ. ಆ್ಯಂಡ್ ಹೋಗಬೇಕಾದ್ರೆ ನಾನು ನನಗೆ ಮಟನ್ದು ಕೈಮಾ ಸಾಂಬಾರನ್ನ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಇಡ್ಲಿನ ಮಾಡಿಕೊಂಡು ತೊಗೊಂಡೋಗಿದ್ದೆ ನಮ್ಮ ತಾತನಿಗೆ ಅಂತ ಅಂದ್ಬಿಟ್ಟು. ಇದೇ ನನ್ನ ತವರ ಮನೆ, ನಾನು ಹುಟ್ಟಿ ಬೆಳೆದಿರೋ ಮನೆ. ಇಲ್ಲಿ ಬಂಗಾರಿ ಏ ಮುದ್ದು ಯಾರದು ಪಾಪು? ಹಾಂ ತಾತನ ಹತ್ರ ಹಾಂ ಆ್ಯಂಡ್ ಅಲ್ಲಿಗೆ ಹೋಗಿ ನಮ್ಮ ತಾತನಿಗೆ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮಾಡಿಸಿ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ, ನಾನೇ ತೊಗೊಂಡು ಬರ್ತೀನಿ, ತಿಂಡಿ ಕೊಡೋಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಅವರು 2 ಟೈಮ್ಸ್ ಅಷ್ಟೇ ತಿನ್ನೋದು, ಬೆಳಿಗ್ಗೆ ಹಾಗೆ ಸಂಜೆ. ಸೊ ಹಂಗಾಗಿ ಇನ್ಫಾರ್ಮ್ ಮಾಡಿದ್ದೆ. ಪಾಪ ವೆಯ್ಟ್ ಮಾಡ್ತಾಯಿದ್ರು ಇನ್ನೂ ಬಂದಿಲ್ಲ ಅಂತ. ತಿಂಡಿ ಟೈಮಿಂಗ್ಸ್ ಹಾಗೆ ಬಿಟ್ಟಿತ್ತು, 11:30 ಏನೋ ಆಗಿಬಿಟ್ಟಿತ್ತು. ನಾನು ಹೋಗೋಷ್ಟರಲ್ಲಿ ಬೆಳಿಗ್ಗೆ ಎದ್ದು ಪಾಪು ಫ್ರೆಶ್ ಅಪ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಆ್ಯಂಡ್ ಅಡುಗೆ ಎಲ್ಲ ಮಾಡಿಕೊಂಡು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ತುಂಬ ಖುಷಿ ಆಯಿತು, ಹೋಗಿದ್ದು ಸಖತ್ತು ಸಮಾಧಾನ ಅಂತ ಅನ್ನಿಸ್ತು. ಆ ಫೀಲಿಂಗ್ಸ್ನ ಬಾಯಲ್ಲಿ ಹೇಳೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಅದು ತವ್ರ ಮನೆ ಅಂತ ಅಂದ್ರೇ ಹಾಗೆ. ನಮ್ಮ ಮನೇಲಿ ನಮ್ಮ ಒಂದು ಗಾದೆ ಹೇಳ್ತಾಯಿದ್ರು, ಗಂಡನ ಮನೇಲಿ ತುಪ್ಪ ಅನ್ನ ತಿಂದ್ರೂ ಅಪ್ಪನ ಮನೆ ಹಾಲು ಅನ್ನನೇ ಜಾಸ್ತಿ ನೆನಪು ಹೆಣ್ಮಕ್ಳುಗಳಿಗೆ ಅಂತ ಅಂದ್ಬಿಟ್ಟು. ಅವ್ರು ಹೇಳೋ ಮಾತುಗಳೆಲ್ಲ ನನಗೆ ಇವಾಗ ನಿಜ ಅಂತ ಅನ್ನಿಸ್ತಿದೆ ಆ್ಯಂಡ್ ಗೊತ್ತಾಗ್ತಿದೆ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಬೇಲ್ದೆಣ್ಣು ಹಾಗೆ ಕುಂಬಳಕಾಯಿ ಮತ್ತು ಇದ್ಕಿದ ಬೇಳೆ ಬರುತ್ತಲ್ವ ಅದು, ಹಾಗೆ ನಾಟಿ ಕೋಳಿ ಎಲ್ಲನೂ ಕೊಟ್ಟು ಕಳಿಸಿದ್ರು ಅಮ್ಮ. ನಾನು ರಿಟರ್ನ್ ಬಂದುಬಿಟ್ಟೆ. ಆ್ಯಂಡ್ ಬೆಳಗ್ಗೆಗೆ ನಾಟಿ ಕೋಳಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು ನನ್ನ ಹಸ್ಬೆಂಡು. ಹೆಣ್ಮಕ್ಳುಗಳಿಗೆ ತವ್ರ ಮನೆಗೆ ಹೋಗ್ತೀವಿ ಅಂತಂದರೆ ಎಷ್ಟು ಖುಷಿ ಅಲ್ವಾ. ನನಗಂತೂ ಸಖತ್ತು ಖುಷಿ. ಎಷ್ಟೋ ವರ್ಷಗಳ ಕಾಲ ನಾನು ಅದನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಮಿಸ್ ಮಾಡ್ಕೊಂಡಾಗ ಹೆಣ್ಮಕ್ಳಿಗೆ ಎಷ್ಟು ನೋವಾಗುತ್ತೆ ಅಲ್ವಾ. ನನಗಂತೂ ತುಂಬ ಬಾಂಡಿಂಗ್ ನಂಗೆ ಜಾಸ್ತಿ ಇದ್ದಿದ್ದು. ಸಡನ್ಲಿ ಅದೆಲ್ಲ ಬ್ರೇಕ್ ಆದಾಗ ತಡ್ಕೊಳಕ್ಕಾಗಲ್ಲ, ಅಷ್ಟು ನೋವು ಕೂಡ ಆಗುತ್ತೆ. ಆ್ಯಂಡ್ ನಾಟಿ ಕೋಳಿ ಸಾಂಬಾರನ್ನ ನಮ್ಮ ಅವ್ವ ಮಾಡೋ ಸ್ಟೈಲಲ್ಲೇ ನಾಟಿ ಕೋಳಿ ಸಾಂಬಾರನ್ನ ಮಾಡಿದ್ದೆ. ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ಇಡ್ಲಿನ ಮಾಡಿಕೊಂಡು ತಿಂದ್ವಿ. ಬಿಸಿ ಬಿಸಿ ರಾಗಿ ಮುದ್ದೆಗೆ ಹಾಗೆ ಇಡ್ಲಿಗೆ ಎಲ್ಲದಕ್ಕೂ ಈ ನಾಟಿ ಕೋಳಿ ಸಾಂಬಾರು ಚೆನ್ನಾಗಿರುತ್ತೆ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಇದ್ರದ್ದು ಫುಲ್ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾರು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.